ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ನವಮಿ ತಿಥಿ, ಮೃಗಶಿರ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮೈಸೂರು ಡಿಸಿ ಕಚೇರಿ ಮುಂದೆ ಸಫಾರಿ ಆರಂಭ ವಿರೋಧಿಸಿ ರೈತರ ಅನಿರ್ದಿಷ್ಟಾವಧಿ ಧರಣಿ. ದೇವಾಲಯದಲ್ಲಿ ಜಾಗಂಟೆ ಭಜನೆ ಧ್ವನಿವರ್ಧಕ ಬಳಕೆಯಿಂದ ಕಿರಿಕಿರಿ ಎಂದು ದೂರು ನೀಡಿದ ವ್ಯಕ್ತಿ. ಉದ್ಯೋಗಕ್ಕಾಗಿ ಯುವಕರ ಹೋರಾಟ, ಧಾರವಾಡದಲ್ಲಿ ಖಾಲಿ ಹುದ್ದೆ ಭರ್ತಿ ಮಾಡುವಂತೆ ಬೃಹತ್ ಪ್ರತಿಭಟನೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸಫಾರಿ ವಿರೋಧಿಸಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಗೊಂಡಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಫಾರಿಯನ್ನು ಸಂಪೂರ್ಣ ನಿಲ್ಲಿಸಿ ಅರಣ್ಯದಂಚಿನ ಅಕ್ರಮ ರೆಸಾರ್ಟ್ಗಳನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಲಾಯಿತು. ಸೇವ್ ಕಬಿನಿ ಸಮಿತಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಸೇರಿದಂತೆ ರೈತಪರ, ದಲಿತಪರ ಮತ್ತು ಕನ್ನಡಪರ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಸರ್ಕಾರ ಹಾಗೂ ಅರಣ್ಯ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ರೈತನ ಮೇಲೆ ಹುಲಿ ದಾಳಿ ನಡೆಯುತ್ತಿರುವಂತೆ ಅಣುಕು ಪ್ರದರ್ಶನ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪರಿಸರ ಹಾಗೂ ರೈತರ ಭದ್ರತೆ ಕಾಪಾಡಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಗರ ವೃತ್ತಗಳಲ್ಲಿ ಪಕ್ಷದ ಫ್ಲೆಕ್ಸ್ಗಳ ಹಾವಳಿ ಹೆಚ್ಚಾಗಿದೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ರಾಜಕೀಯ ಬ್ಯಾನರ್ಗಳು ಹಾಗೂ ಜಾಹೀರಾತು ಫಲಕಗಳು ಹೆಚ್ಚುತ್ತಿರುವುದರಿಂದ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಮಾರ್ಗಸೂಚಿ ಫಲಕಗಳನ್ನು ತೆಗೆದುಹಾಕಿರುವ ಕ್ರಮ ಜನರಲ್ಲಿ ಗೊಂದಲ ಉಂಟುಮಾಡಿದೆ. ವಾಹನ ಸವಾರರು ಹಾಗೂ ಪ್ರವಾಸಿಗರು ದಾರಿ ಕಂಡುಹಿಡಿಯಲು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂಬ ದೂರು ಕೇಳಿಬಂದಿದೆ. ಆಡಳಿತದ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಟೀಕೆ ವ್ಯಕ್ತವಾಗಿದೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಜನಹಿತಕ್ಕಿಂತ ಸ್ವಾರ್ಥಕ್ಕೆ ಆದ್ಯತೆ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪವೂ ಕೇಳಿಬಂದಿದೆ. ಜನಪ್ರತಿನಿಧಿಗಳು ಹಾಗೂ ಆಡಳಿತ ವ್ಯವಸ್ಥೆಯ ಮೇಲೆ ಸಾರ್ವಜನಿಕರ ವಿಶ್ವಾಸ ಕುಸಿಯುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಸೌಂದರ್ಯಕ್ಕೆ ಧಕ್ಕೆಯಾಗುತ್ತಿದ್ದು, ಅನಧಿಕೃತ ಫ್ಲೆಕ್ಸ್ ಹಾಗೂ ಜಾಹೀರಾತುಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಆಡಳಿತದ ವಿರುದ್ಧ ಸಾರ್ವಜನಿಕ ಆಕ್ರೋಶ ಹೆಚ್ಚುತ್ತಿದೆ. ಒಂದ್ ಕಡೆ ಹೇಳ್ತಾರೆ ಪ್ಲಾಸ್ಟಿಕ್ ನಿಷೇಧ ಅಂತ ಕಾರ್ಪೊರೇಷನ್ ಇಂದ ಬೋರ್ಡ್ ಹಾಕಿಸ್ತಾರೆ, ಮನೆಗೆ ಕರಪತ್ರಗಳನ್ನು ಅಂತಾರೆ. ಮತ್ತೊಂದು ಕಡೆ ಇವರೇ ಫ್ಲೆಕ್ಸ್ಗಳನ್ನು ಹಾಕಕ್ಕೆ, ಇವರೇ ರಸ್ತೆಗಳ ಸೌಂದರ್ಯಗಳನ್ನ ಹಾಳು ಮಾಡೋ ರೀತಿಯಲ್ಲಿ ಜಾಹೀರಾತುಗಳಿಗೆ, ಅಡ್ವರ್ಟೈಸ್ಮೆಂಟ್ಗಳಿಗೆ ಇಷ್ಟಿಷ್ಟು ಟೆಂಡರ್ ಅಂತ ಕೊಟ್ಟು ಮಾಡ್ತಾರೆ. ಇದು ಯಾವ ರೀತಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಮೈಸೂರು ನಗರ ಕಮಿಷನರ್, ಕಾರ್ಪೊರೇಷನ್ ಕಮಿಷನರ್ ಇದಕ್ಕೆ ಉತ್ತರ ಕೊಡಬೇಕು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿಯೊಂದು ರಸ್ತೆಗಳಲ್ಲಿರ್ಬೋದು, ಪ್ರತಿಯೊಂದು ವೃತ್ತಗಳಲ್ಲಿರ್ಬೋದು ಅವರ ಮುಖಂಡರುಗಳದೇ ಫ್ಲೆಕ್ಸ್ಗಳು ಬಹಳ ತೀವ್ರವಾಗಿ ಹರಡ್ತಾ ಇದೆ. ದಯಮಾಡಿ ಮೈಸೂರು ಸ್ವಚ್ಛ ನಗರಿ, ಸೌಂದರ್ಯ ನಗರಿ ಅಂತ ಏನು ಹೆಸರಿತ್ತೋ ಅದಕ್ಕೆ ಉಲ್ಟಾ ಮಾಡೋಂಥ ರೀತಿಯಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗ್ತಿರೋದು ಬಹಳ ಖಂಡನೀಯ ಅಂತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದೀವಿ ಸರ್. ಈಗ ಏನು ಮಾಡೋದು, ಸರ್ಕಾರದ ಖಜಾನೆ ಫುಲ್ ಖಾಲಿ ಇದೆ, ತುಂಬಿಸ್ಕೊಳ್ಳೋಕೆ ಏನಾರ ಒಂದು ದಾರಿ ಹುಡುಕಬೇಕು. ಎಲ್ಲ ದಾರಿಗಳು ಆಯಿತು, ಇದೊಂದು ದಾರಿ ಹುಡುಕಿದ್ದಾರೆ. ಅನಧಿಕೃತವಾಗಿ ಟೆಂಡರ್ಗಳನ್ನ ಕರೆಯೋದು, ಈ ಜಾಹೀರಾತುಗಳನ್ನ ನೀಡ್ತಕ್ಕಂಥದ್ದು, ಅದರಿಂದ ಹಣ ವಸೂಲಿ ಮಾಡ್ತಕ್ಕಂಥ ದಂಧೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮೈಸೂರು ನಗರ ಪಾಲಿಕೆ ಮುಖಾಂತರ ನೀಡಿರ್ತಕ್ಕಂಥದ್ದು ಇವತ್ತಿದೆ. ಮೈಸೂರು ಸೌಂದರ್ಯಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ಬಹಳ ಖಂಡನೀಯ. ಈ ಕೂಡಲೇ ಮೈಸೂರು ನಗರ ಪಾಲಿಕೆ ಎಚ್ಚೆತ್ಕೋಬೇಕು ಅಂತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮೂಲಕ ತಿಳಿಸ್ತಾರೆ. ಮಾರ್ಗಸೂಚಿ ನಾಮಫಲಕಗಳನ್ನ ಯಾತಕ್ಕೆ ತೆಗೆದಿದ್ದಾರೆ ಅಂದ್ರೆ ಮಾನ್ಗೆಟ್ಟವ್ರ ಅಧಿಕಾರದಲ್ಲಿ ಇರೋದ್ರಿಂದ
ಮಾನಗೆಟ್ಟವ್ರಿಗೆ ಮಾನ ಮರ್ಯಾದೆ ಇಲ್ದಿದ್ದವ್ರಿಗೆ ಹಣದ ಆಸೆಗೆ ಬಂದಿರತಕ್ಕಂಥ ರಣ ಏಡಿಗಳು ಹಣ ಮಾಡಬೇಕು ಖಾಸಗಿ ಕಂಪ್ನಿಗಳ ಗುಲಾಮರಾಗಿ ಕೆಲಸ ಮಾಡೋರಿಗೆ ಮಾರ್ಗಸೂಚಿ ಎಲ್ಲಿ ಬರುತ್ತೆ, ಮಾರ್ಗಸೂಚಿ ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಮಾನ ಮರ್ಯಾದೆ ಬಿಟ್ಟವ್ರು ಇವರು. ಹಣ ಹೆಂಡ ಸರಾಯಿ ಮಕ್ಕಳಿಗೆ ಜನಗಳಿಗೆ ಏನೆಲ್ಲ ಆಸೆ ಆಕಾಂಕ್ಷೆಗಳು ತೋರಿಸ್ಬೇಕು ಎಲ್ಲ ತೋರಿಸಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಮಾನ್ಗೆಟ್ಟವ್ರು ಇವತ್ತು ನಮ್ಮನ್ನ ಆಳ್ತಾ ಇರೋದ್ರಿಂದ ನಾವು ನೋಡ್ದಂಗೆ ಇರಬೇಕಾಗಿದೆ. ಇವತ್ತು ಪರಿಸ್ಥಿತಿ ನಗರ ಪಾಲಿಕೆ ಆಯುಕ್ತರು ವಿಫಲರಾಗಿದ್ದಾರೆ, ಜಿಲ್ಲಾಧಿಕಾರಿಗಳು ವಿಫಲರಾಗಿದ್ದಾರೆ, ಕನ್ನಡ ಸಂಸ್ಕೃತಿ ಇಲಾಖೆ ಸತ್ತೇ ಹೋಗಿದೆ. ರಣ ಹೇಡಿಗಳು ಟಗರಿಗೆ ಇಡ ಕಟ್ ಮಾಡಿದ್ರೆ ಟಗರು ಉಪಯೋಗ ಏನು? ಅದೇನಿದ್ರೆ ಮಾಂಸಕ್ಕೆ ಲಾಯಕು. ಆ ಥರ ಈ ಅಧಿಕಾರಿಗಳು ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡೋದ್ರಿಂದ, ನಾಲಾಯಕ ಅಧಿಕಾರಿಗಳು ನಮ್ಮ ಸಂಸ್ಕೃತಿ ನಗರದಲ್ಲಿ ಇರೋದ್ರಿಂದ ನಾವು ಶಕ್ತಿ ಮೀರಿ ಹೋರಾಟ ಮಾಡ್ತಾ ಇದ್ದೀವಿ ಮೇಡಮ್. ನಮ್ಮ ಎನರ್ಜಿ ಎಷ್ಟು ಅಂತ ಹೋರಾಟ ಮಾಡವ. ಇವತ್ತು 15 ಲಕ್ಷ ಜನ ಇದ್ದಾರೆ ಮೈಸೂರಲ್ಲಿ, ಎಲ್ಲ ಸ್ವಾರ್ಥಕ್ಕೆ ಬದುಕ್ತಾ ಇದ್ದಾರೆ. ಎಲ್ಲ ಅವ್ರವ್ರ ಸ್ವಾರ್ಥಕ್ಕೆ ಬದುಕ್ತಾ ಇರೋದ್ರಿಂದ ಮೈಸೂರಿನಲ್ಲಿ ಇರ್ತಕ್ಕಂಥ ನಾಗರಿಕರು 15 ಲಕ್ಷ ಜನ ಅವ್ರವ್ರ ಸ್ವಾರ್ಥಕ್ಕೆ ಬದುಕೋದ್ರಿಂದ, ಜಾತಿ ಆಧಾರದ ಮೇಲೆ ಬದುಕೋದ್ರಿಂದ, ಪಕ್ಷದ ಆಧಾರದ ಮೇಲೆ ಬದುಕೋದ್ರಿಂದ, ಹುಚ್ಚು ಅಭಿಮಾನದಿಂದ ಬದುಕೋದ್ರಿಂದ ಇವಕ್ಕೆಲ್ಲ ಮೂಲ ಕಾರಣ. ಯಾಕಂದ್ರೆ ಸಾಂಸ್ಕೃತಿಕ ನಗರ ಉಳಿಬೇಕು, ನನ್ನ ಮಕ್ಕಳಿಗೆ ಏನಾದ್ರು ನಾನು ತೋರಿಸ್ಬೇಕು, ಆ ದಿನ ಮಾರ್ಗ ತೋರಿಸ್ಬೇಕು. ನನ್ನ ಮಕ್ಕಳಿಗೆ ಏನಾದ್ರು ಇಲ್ಲ, ಮಾನ್ಗೆಟ್ಟವರಿಂದ ಹೋಗೋರೆ ಮಾನ್ಗೆಟ್ಟವ್ರು ಜಾಸ್ತಿ ಇರೋದ್ರಿಂದ, ಭ್ರಷ್ಟರಿಂದ ಹೋಗೋರೆ ಜಾಸ್ತಿ ತುಂಬಿ ತುಳುಕ್ತಾ ಇರೋದ್ರಿಂದ ಸಾಂಸ್ಕೃತಿಕ ನಗರಕ್ಕೆ ಈ ಕಂಟಕ ಬಂದು ಒದಗಿದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದಲ್ಲಿ ವೈದ್ಯರ ನಿರ್ಲಕ್ಷ್ಯ ಆರೋಪದ ಹಿನ್ನೆಲೆ ಹೆರಿಗೆಗೆ ದಾಖಲಾಗಿದ್ದ ಮಹಿಳೆ ಸಾವನ್ನಪ್ಪಿದ ಘಟನೆ ಆಕ್ರೋಶಕ್ಕೆ ಕಾರಣವಾಗಿದೆ. ಫೆಬ್ರವರಿ 22ರಂದು ಹಾಸನ ತಾಲೂಕಿನ ಹನುಮನಹಳ್ಳಿಯ ಪುನೀತ್ ಅವರ ಪತ್ನಿ 30 ವರ್ಷದ ಶ್ರುತಿ ಅವರು ಹಾಸನ ಸರ್ಕಾರಿ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಬಳಿಕ ತೀವ್ರ ಅಸ್ವಸ್ಥರಾಗಿದ್ದಾರೆ ಎನ್ನಲಾಗಿದೆ. ನಾರ್ಮಲ್ ಹೆರಿಗೆ ಬಳಿಕ ರಕ್ತದ ಅವಶ್ಯಕತೆ ಇದೆ ಎಂದು ವೈದ್ಯರು ತಿಳಿಸಿದ್ದಾರೆ. ರಕ್ತ ಒದಗಿಸಿದರೂ ಬೇರೆ ಆಸ್ಪತ್ರೆಗೆ ಸ್ಥಳಾಂತರಿಸಲು ಸೂಚಿಸಲಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸ್ಥಳಾಂತರಿಸುವ ವೇಳೆ ದಾರಿ ಮಧ್ಯೆ ಶ್ರುತಿ ಮೃತಪಟ್ಟಿದ್ದಾರೆ ಎಂದು ಪತಿ ಪುನೀತ್ ಕಣ್ಣೀರಿಟ್ಟಿದ್ದಾರೆ. ಪ್ರಸೂತಿ ತಜ್ಞೆ ಸುಮಾ ಸರಿಯಾದ ಚಿಕಿತ್ಸೆ ನೀಡಲಿಲ್ಲ ಎಂಬ ದೂರು ಕೇಳಿಬಂದಿದೆ. ಘಟನೆಗೆ ಆಕ್ರೋಶಗೊಂಡ ಸಂಬಂಧಿಕರು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿ ವೈದ್ಯರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ಪ್ರಕರಣ ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಜನಿಸಿದ ಹೆಣ್ಣು ಮಗು ಹಿಮ್ಸ್ನಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದೆ. 1 ಗಂಟೆ ಕರ್ಕೆ ಬಂದೆ ಶನಿವಾರ ರಾತ್ರಿ. ಭಾನುವಾರ ಯಾವ ಡಾಕ್ಟರ್ಗಳು ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು 2 ಗಂಟೆ ಡೆಲಿವರಿ ಮಾಡ್ತಾರೆ. ಪೈನ್ ಬರೋವರೆಗೂ ಅವಳನ್ನ ಯಾವ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿಲ್ಲ, ಯಾರು ನೋಡಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ರು, ನನ್ನ ಯಾವ ಡಾಕ್ಟರ್ ನೋಡ್ತಿಲ್ಲ, ಯಾರಿಗಾರು ಫೋನ್ ಮಾಡಪ್ಪ, ಇಲ್ಲ ನಾನು ಹೊರಗಡೆ ಕರ್ಕೋಗು ಅಂತ ಪಡ್ಕೊಂಡು ನಾವು ಒಳಗಡೆ ಹೋಗಿ ಎಲ್ಲ ಕಡೆ ಗೇಟು ಬಾಕ್ಲಾಕಿದ್ದಾರೆ ಗಿಡಕ. ಯಾರನ್ನು ಮಾತಾಡ್ಸಕ್ಕಾಯ್ತಲ್ಲ, ಸೆಕ್ಯೂರಿಟಿಗಳು ಒಳಗಡೆ ಬಿಡಲ್ಲ. ಯಾರಿಗೂ ಬರ್ಬಾರ್ದು ಪೈನ್ ಬಂದಿದ್ದೇನೆ ನಿಂಗೆ ಆಯ್ತದೆ ಕೂತ್ಕೊಳ್ಳೆ ಡೆಲಿವರಿಯಾ ಎಲ್ಲ ಕೋಚಿಂದಲ್ಲಿ ಮಾತಾಡ್ಕೊಂಡು ಅವನಲ್ಲಿ ಕೂರ್ಸ್ಕೊಂಡು ಲಾಸ್ಟಿಗೆ 2 ಗಂಟೆ 2:30 ಡೆಲಿವರಿ ಮಾಡಿಸಿ 6 ಗಂಟೆಗೆ ಸಾಯಿಸಿ ಹಾಕಿದ್ರು. ಅವಳಿಗೆ ಯಾವ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಗೊತ್ತಿಲ್ವಾ ಡಾಕ್ಟರ್ಗಳಿಗೆ? ಯಾವ ಡಾಕ್ಟರ್ ಬಂದಿದ್ಲು ಅವಳಿಗೆ? ಯಾವ ಟೆಕ್ನಿಷಿಯನ್ ಇದ್ರು, ಓದೋ ಹುಡ್ಲಿದ್ವು, ಯಾರಿದ್ರಕ್ಕ? ಭಾನುವಾರ ದಿನ ಯಾರು ಡ್ಯೂಟಿ ಮಾಡಲ್ವಾ? ಇಲ್ಲಿರೋ ಪ್ರತಿ ಒಂದು ಬೇವರ್ಸಿ ಡಾಕ್ಟರ್ಗಳು ಹೊರಗಡೆ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟ್ಲ್ ಮಾಡ್ಕೊಂಡು ದುಡ್ಡು ಮಾಡ್ತಾವ್ರೆ. ಯಾಕೆ ಕೊಟ್ಟಿದ್ದೆ ಕೆಟ್ಟ ಸರ್ಕಾರ? ಯಾಕೆ ಕೊಟ್ಟಿದ್ದಕ್ಕ ಅವರಿಗೆ? ಯಾಕೆ ಕೊಟ್ಟಿದ್ದೆ? ಅಲ್ಲೋದ್ರೆ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲಾದ್ರೆ ಸಿಗಲ್ವಾ? ಇಲ್ಲಿ ಕೊಡಲ್ವಾ? ಆ ಥರ ಟ್ರೀಟ್ಮೆಂಟ್ ಇಲ್ಲ ಅಂದ್ಮೇಲೆ ಯಾಕೆ ಕಟ್ಟಾರೆ ಇಂಥ ಹಾಸ್ಪಿಟ್ಲ? ಯಾಕೆ ಕಟ್ಟಾರೆ? ಇಷ್ಟೆಷ್ಟು ಪಾಪ ವಯಸ್ಸು ಒಳಗೆ ಇಟ್ಟಾರೆ ಕಣಕ್ಕ. ಯಾವ್ದನ್ನ ಹೆಂಗ ಕಬ್ಸ ಆಗ್ಲಿ ನಾನು? ಈಗ ಬಾಡಿ ಎಲ್ಲಿದೆ ಸರ್? ಭಾನುವಾರ ಅಡ್ಮಿಟ್ ಮಾಡಿರೋದು. ಶನಿವಾರ 1 ಗಂಟೆಲಿ ಅಡ್ಮಿಟ್ ಮಾಡಿದ್ದೆ, ರಾತ್ರಿ 1 ಗಂಟೆಲಿ ಅಡ್ಮಿಟ್ ಮಾಡಿ ಪೈನ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಭಾನುವಾರ 2 ಗಂಟೆಗೆ ಡೆಲಿವರಿ ಮಾಡಿಸಿದ್ದಾರೆ. ಡಾಕ್ಟರ್ಗಳು ಯಾರು ಮುಟ್ಟಿಲ್ಲ, ಯಾರೋ ಟೆಕ್ನಿಷಿಯನ್ಗಳು ಬಂದು ಮಾಡ್ತಿದ್ದಾರೆ. ಅವಳಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಇವರು. ನೀವು ಒಳಗಡೆ ಹೋಗಿ ನೋಡಿದ್ರಾ? ಹೌದು ಮೇಡಮ್, ಒಳಗಡೆ ಇವರು ಲಾಸ್ಟ್ ಫೈನಲ್ ಅಲ್ಲಿ ನಿಮ್ಮ ಮನೆಯವ್ರು ಸೀರಿಯಸ್ ಇದ್ದಾರೆ, ಕರ್ಕೊಂಡೋಗಿ ಮೈಸೂರಿಗೆ ಅಂತ ತೋರಿಸಿದ್ರು ಕಣಕ. ಪಾಪುನು ಸೀರಿಯಸ್ ಇದೆ, ಐಸಿಗೆ ಇಟ್ಟಿದೀವಿ ಅಂತ ತೋರಿಸಿದ್ರು. ನಮ್ಮ ಮನೆಯವರು ಮೈಸೂರಿಗೆ ಕರ್ಕೊಂಡು ಆಚೆಗೆ ಹೋಗೋದಕ್ಕೆ ಸತ್ತೋದ್ರು. ತಗೊಂಡೋಗಿ ಸುಟ್ಟಾಕ್ ಬಂದೆ. ನನ್ನ ಮಕ್ಕಳನ್ನ ಏನಾರ ಉಳಿಸ್ಲಿಲ್ಲ ಅಂದ್ರೆ ಇವ್ರನ್ನ ಅಟ್ಟ ಹತ್ತಿಸ್ತೀನಿ. ಇವ್ರು ನನ್ನ ಮಗಳನ್ನ ಉಳಿಸ್ಕೊಡ್ಬೇಕು, ನನ್ನ ಮಗಳನ್ನ ಉಳಿಸ್ಕೊಡ್ಬೇಕು. ಕೆಟ್ಟ ಸರ್ಕಾರ ತಾಯಿಯ ಮಕ್ಕಳು ಅಂತ ತಾಯಿ ಮಕ್ಕಳಿಲ್ಲ. ನನ್ನ ತಾಯಿ ಕರ್ಕೊಂಡು ಬಂದೆ, ತಾಯಿ ಮಕ್ಕಳು ಕರ್ಕೊಂಡು ಬಂದೆ. ತಾಯಿಯ ಮಕ್ಕಳು ಹಾಸ್ಪಿಟ್ಲ್, ತಾಯಿ ಬರ್ಬೇಕು. ಇವ್ರ ಮನೆ ಹಾಳು ಬಿತ್ತುವಾಗ ಇವ್ರಿಗೆ. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಸಿಸಿ ಕ್ಯಾಮೆರಾ ಧ್ವಂಸ ಪ್ರಕರಣ ವಿವಾದಕ್ಕೆ ಕಾರಣವಾಗಿದೆ.
ಭ್ರಷ್ಟಾಚಾರದ ದೂರುಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿಗಳು ಹಾಗೂ ಆಯುಕ್ತರು ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಪಾರದರ್ಶಕತೆ ಹೆಚ್ಚಿಸಲು ಕ್ರಮ ಕೈಗೊಂಡಿದ್ದರು. ಆದರೆ ಮ್ಯಾನೇಜರ್ ಪ್ರಕಾಶ್ ಅವರು ಕ್ಯಾಮೆರಾವನ್ನು ಕಿತ್ತುಹಾಕಲು ಸೂಚನೆ ನೀಡಿದರೆಂಬ ಆರೋಪ ಕೇಳಿಬಂದಿದೆ. ಕಚೇರಿಯಲ್ಲಿದ್ದ ಸಿಸಿ ಕ್ಯಾಮೆರಾವನ್ನು ತಿರುಚಿ ಇಟ್ಟಿರುವುದೇಕೆ? ಸಿಸಿ ಕ್ಯಾಮೆರಾ ಇದ್ದರೆ ಭ್ರಷ್ಟಾಚಾರ ಮಾಡಲು ಆಗುವುದಿಲ್ಲ ಅಂತನಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಸರ್ಕಾರಿ ಆಸ್ತಿಗೆ ಹಾನಿ ಮಾಡಿರುವುದು ಗಂಭೀರ ಅಪರಾಧವಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಈ ಘಟನೆ ಭ್ರಷ್ಟಾಚಾರ ತಡೆಯುವ ಪ್ರಯತ್ನಗಳಿಗೆ ಧಕ್ಕೆಯಾಗಿದೆ ಎಂಬ ಟೀಕೆ ವ್ಯಕ್ತವಾಗಿದ್ದು, ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ. ಹಾಕ್ಬೇಕಾದ್ರೆ ಕ್ಯಾಮ್ರಾ ಎಲ್ಲಿ ಬೇಕು ಏನ್ ಬೇಡ ಅಥವಾ ಯಾವ ತೋದಾಕ್ತದೆ ಮುರಿದಾಕು ಅಂತ ಹೇಳಿದ್ದು ಮುರಿದಾಕ್ಬಿಡತ್ತೀರಿ. ಅದೇನಿದೆ ಕ್ಲೀನ್ ಹಾಕೊಡ ಅಂತ ಹೇಳ್ತಿದ್ದೆ. ನನ್ ಬಂದ ಯಾವ ಕ್ಯಾಮ್ರಲ್ಲಿ ವೈರು ಇದು ವೈರು ಕಣಿ ಇದು ವೈರು ಕಣಿ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನ ಹಳೆ ಉಪ್ಪಳ್ಳಿಯ ಈಶ್ವರ ದೇವಾಲಯದಲ್ಲಿ ಧ್ವನಿವರ್ಧಕ ಬಳಕೆ ವಿಚಾರವಾಗಿ ವಿವಾದ ಉಂಟಾಗಿದೆ. ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ಭಜನೆ, ಜಾಗಂಟೆ ಹಾಗೂ ಗಂಟೆಯ ಶಬ್ದದಿಂದ ತೊಂದರೆ ಆಗುತ್ತಿದೆ ಎಂದು ಪಕ್ಕದಲ್ಲೇ ವಾಸಿಸುವ ಫಾರೂಕ್ ಎಂಬವರು 112ಕ್ಕೆ ಕರೆ ಮಾಡಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಧ್ವನಿವರ್ಧಕ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಆದರೆ ದೇವಾಲಯದ ಅರ್ಚಕ ಜಗದೀಶ್ ಧ್ವನಿವರ್ಧಕವನ್ನು ನಿಯಮಾನುಸಾರ ಹಾಗೂ ನಿಧಾನ ಶಬ್ದದಲ್ಲಿ ಮಾತ್ರ ಬಳಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಘಟನೆ ಬಸವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವಿಷಯ ಮತ್ತೊಂದು ಧಾರ್ಮಿಕ ವಿವಾದಕ್ಕೆ ಕಾರಣವಾಗಿದ್ದು, ಸ್ಥಳೀಯರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ನಿಮ್ದು ಟೈಮಿಂಗ್ ನಮ್ ಟೈಮಿಂಗ್ ಇರಲಿ, ಮಂಗಳಾರತಿ ಟೈಮಿಗೆ ಹಾಕ್ತೀವಿ. ಮಿನಿಮಮ್ ಅರ್ಧ ಗಂಟೆ 7 ಗಂಟೆಗೆ ಹೇಳಲ್ಲ, ಹೇಳಲ್ಲ. ಟೈಮಿಂಗ್ ನೀವು ಹೇಳ್ಬೇಕಲ್ಲ. ಇಲ್ಲ ಸರ್, ನಮ್ ಪೂಜೆ ನಾವು ಮಾಡ್ತೀವಿ. ಏನ್ ತಪ್ಪಿದೆ ಅದರಲ್ಲಿ? ನಿಮ್ಮ ಆರಾಧನೆಗೆ ನಾವು ಪ್ರಶ್ನೆ ಮಾಡಿದೀವಾ? ಶಾಸಕರ ಕ್ಷಮಾಕ್ಷಮದಲ್ಲೇ ಲಾಠಿ ಚಾರ್ಜ್ ನಡೆದಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೋರಾಟ ಹತ್ತಿಕ್ಕುವ ಉದ್ದೇಶದಿಂದಲೇ ಲಾಠಿ ಚಾರ್ಜ್ ಮಾಡಲಾಗಿದೆ ಎಂದು ರೈತರು ಕಿಡಿಕಾರಿದ್ದಾರೆ. ಶಾಸಕರು ರೈತರಿಗೆ ವಿಷ ಹಾಕಿದ್ರು, ಮತ ಹಾಕಿದವರಿಗೆ ದೊಣ್ಣೆಯಲ್ಲಿ ಹೊಡೆಸಿದ್ರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಲಾಠಿ ಎತ್ತಿ 40 ವರ್ಷದ ಕಹಿ ಘಟನೆ ನೆನಪಿಸಿದ್ದಾರೆ ಎಂದು ಹೇಳಿದ್ದಾರೆ. ಶಾಸಕರಿಗೆ ರೈತರಿಗಿಂತ ಅಧಿಕಾರವೇ ಮುಖ್ಯವಾಗಿದೆ. ನಿಮಗೆ ವೋಟ್ ಹಾಕಿರೋದು ರೈತರು, ಕಾಡು ಪ್ರಾಣಿಗಳಲ್ಲ ಎಂದು ತೀವ್ರ ಟೀಕೆ ಮಾಡಿದ್ದಾರೆ. ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೆಲಸ ಮಾಡಿದ್ದಾರೆ ಎಂದು ಆರೋಪಿಸಿದ ರೈತರು, ಕಾಡನ್ನ ಉಳಿಸಿರೋದು ನಾವೇ, ಮಲೆನಾಡಿಗರ ಜೀವಕ್ಕೆ ಬೆಲೆ ಇಲ್ವಾ ಎಂದು ಪ್ರಶ್ನಿಸಿದ್ದಾರೆ. 100% ಲಾಠಿ ಚಾರ್ಜ್ ಆಗಿದೆ ಮತ್ತು ಶಾಸಕರ ಸಮಕ್ಷಮದಲ್ಲೇ ಲಾಠಿ ಚಾರ್ಜ್ ಆಗಿದೆ. ನಮಗಿರುವಂತ ಗುಮಾನಿ ಏನು ಅಂತ ಹೇಳಿದ್ರೆ, ಇದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 13ನೇ ಪ್ರಕರಣ ನಡೀತಾ ಇದೆ. ಪ್ರತಿ ಪ್ರಕರಣ ನಡೆದಾಗ, ಸಾವಾದಾಗ ಶಾಸಕರನ್ನ, ಜಿಲ್ಲಾಡಳಿತವನ್ನ, ಅರಣ್ಯ ಇಲಾಖೆಯನ್ನ ಎಚ್ಚರಿಸತಕ್ಕಂಥ ಪ್ರಯತ್ನವನ್ನ ಇಲ್ಲಿನ ಎಲ್ಲ ರೈತ ಸಂಘಟನೆಗಳು ಸೇರಿದ ಹಾಗೆ ಬಿಜೆಪಿಯು ಸೇರಿದ ಹಾಗೆ ಮಾಡ್ಕೊಂಡು ಬಂದಿದೆ. ಆದರೆ ಕಣ್ಣಿದ್ದು ಕುರುಡಂತಿರುವಂತಹ ಈ ಸರ್ಕಾರ ಮತ್ತು ಈ ಕ್ಷೇತ್ರದ ಶಾಸಕರು ನಿನ್ನೆ ಸಹಜ
ಸಹಜವಾಗಿರ್ತಕ್ಕಂಥ ಆಕ್ರೋಶ. ಅದು ಒಂದೇ ವಾರದಲ್ಲಿ 2 ಆಗಿದೆ. ಒಟ್ಟು ಆನೆ ದಾಳಿಗೆ ಸುಮಾರು 10 ಜನ ಬಲಿಯಾಗಿದ್ದಾರೆ. ಇನ್ನು ಡಿಸಬಿಲಿಟಿಯೂ ಸೇರಿದಂತೆ ಕಾಡು ಕೋಣ ದಾಳಿಯನ್ನು ಸೇರಿದಂಗೆ 13 ಜನ ಇದಕ್ಕೆ ಬಲಿಯಾಗಿದ್ದಾರೆ. ಇದರ ತೀವ್ರತೆಯನ್ನ ಅರಿಯದೇ ಇರತಕ್ಕಂಥ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ, ಶಾಸಕರಿಗೆ ಹೋರಾಟದ ಧ್ವನಿಯನ್ನ ಹತ್ತಿಕ್ಕಬೇಕು ಅನ್ನುವ ಒಂದೇ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಬೇರೆ ಯಾವುದೇ ಉದ್ದೇಶ ಇಲ್ಲ. ಸರ್ಕಾರವಾಗಿ, ಜಿಲ್ಲಾಡಳಿತವಾಗಿ, ಶಾಸಕರಾಗಿ ಅವ್ರು ನಿನ್ನೆ ಹೇಳಿದ್ದಾರೆ ನನ್ನನ್ನ ನಾಮದಾರ್ ಅಂತ ಹೇಳಿ ಕರೆದ್ರು ಅಂತ. ಅವ್ರು ಕಾಮದಾರ ಆಗುವ ಕೆಲಸವನ್ನ ಕಳೆದ 7.5 ವರ್ಷಗಳಿಂದ ಮಾಡದೇ ಇರೋ ಕಾರಣಕ್ಕೆ ಕ್ಷೇತ್ರದ ಜನ ನಾಮದಾರ್ ಅಂತ ಕರೆದಿದ್ದಾರೆ. ಮತ್ತು ಬಹಳ ದುರಂತ ಅಂತ ಹೇಳಿದ್ರೆ ಇವೆಲ್ಲವನ್ನ ಮುಂದೆ ನಿಂತ್ಕೊಂಡು ಹ್ಯಾಂಡಲ್ ಮಾಡಬೇಕಾಗಿದ್ದ ಶಾಸಕರೇ ಪ್ರತಿಭಟನಾಕಾರರ ಮೇಲೆ ಕೈ ಮಾಡುವ ಪರಿಸ್ಥಿತಿಗೆ ಬಂದು ನಿಂತಿದ್ದು ಈ ಕ್ಷೇತ್ರದ ಈ ಕ್ಷೇತ್ರದ ದುರಂತ. ಒಬ್ಬ ಶಾಸಕರಾದವರು ಸ್ವತಃ ಅವರೇ ನಿಂತು ಲಾಠಿ ಚಾರ್ಜ್ ಮಾಡಿಸ್ತಾರ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಇಂಥ ಘಟನೆ ಇದುವರೆಗೆ ನಡೆದಿರಲಿಲ್ಲ. ಇಡೀ ನಾಗರಿಕ ಸಮಾಜ ತಲೆ ತಗ್ಸೋಂಗೆ, ರೈತ ಸಮಾಜ ತಲೆ ತಗ್ಸೋಂಗೆ ಅಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಒಕ್ಕೂಟದ 5 ಜನ ರೈತರನ್ನ ನಿನ್ನೆ ಅರೆಸ್ಟ್ ಮಾಡಿ ತಗೊಂಡೋಗಿದ್ರು. ಕೊನೆಗೆ ರಾತ್ರಿ ನಾವಿಲ್ಲಿ ಎಲ್ಲ ಸೇರ್ಕೊಂಡ ಮೇಲೆ ಗಲಾಟೆ ಆಗುತ್ತೆ ಅಂತ ಹೇಳಿ ಕೊನೆಗೆ ಬಿಟ್ಟು ಕಳಿಸಿದ್ದಾರೆ. ಆದ್ರೆ ಇವತ್ತು ನಿನ್ನೆ ಇರಲಿಲ್ಲ, FIR ಹಾಕಲ್ಲ ಅಂದಿದ್ರು. ಇವತ್ತು ನೋಡೋಷ್ಟೊತ್ತಿಗೆ FIR ಹಾಕಿದ್ದಾರೆ. ಕೆಲವರಿಗೆ ನಾನ್ ಬೆಲೆಬಲ್ ಆಗಿದೆ. ಅವ್ರದ್ದು ಅದ್ರ ವಿರುದ್ಧ ನಾವು ಇವತ್ತು ಶಾಸಕರ ಕಚೇರಿ ಎದುರುಗಡೆ ಸತ್ಯಾಗ್ರಹವನ್ನು ಮಾಡಿದ್ವಿ, ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡಿದ್ದೇವೆ. ಜೊತೆಗೆ ನಿನ್ನೆ ಲಾಠಿ ಚಾರ್ಜ್ ಇಂದ ಒಬ್ಬ ಗಣೇಶ್ ಅನ್ನೋ ಒಬ್ಬ ಕಾರ್ಮಿಕ ಬಹಳ ಪೆಟ್ಟಾಗಿದೆ. ಅವನಿಗೆ ಇವತ್ತು ಕೊಪ್ಪದಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಒಂದು ಹೆಡ್ ಇಂಜುರಿ ಆದಂಗಿದೆ, ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಸ್ಕ್ಯಾನಿಂಗ್ ಅಲ್ಲಿ ಬಿಟ್ಟು ಬಂದಿದ್ದೀವಿ. ಒಟ್ಟಿನಲ್ಲಿ ಈ ರೀತಿಯ ದೌರ್ಜನ್ಯ ರೈತರ ಮೇಲೆ ಈ ಕ್ಷೇತ್ರದಲ್ಲಿ ಇದು ಮೊಟ್ಟ ಮೊದಲು ಈ ತರ ಆಗಿರ್ಲಿಲ್ಲ. 83 ನಂತರ ನಾವು ಗೋವಿಂದೇಗೌಡರ ಕಾಲದಿಂದ ನೋಡ್ತಾ ಇದ್ದೀವಿ. ಈ ತರ ಆಗಿರ್ಲಿಲ್ಲ. ಇದು ಬಹಳ ದೊಡ್ಡ ದುರಂತ. ಇದ್ರ ವಿರುದ್ಧ ನಾವು ರೈತ ಒಕ್ಕೂಟ ಹೋರಾಟ ಮಾಡುತ್ತೆ. ಮತ್ತೆ ಅವ್ರಿಗೆ ಯಾರ್ಯಾರ ಮೇಲೆ ಇವರು ಕೇಸ್ ಹಾಕಿದ್ದಾರೆ ಅವರೆಲ್ಲರ ಪರ ರೈತ ಒಕ್ಕೂಟ ಖಂಡಿತ ನಿಲ್ಲುತ್ತೆ. ಅವ್ರ ಕೇಸಿನ ಬಗ್ಗೆ ನಾವು ಮುಂದಿನ ದಿನಗಳ ಅವಶ್ಯಕತೆ ಇರಲಿಲ್ಲ. ನಾವು ನೋಡಿ ಒಂದು ಸುದ್ದಿ, ಶಾಸಕರು ಕಾಂಡ್ಯ ಕ್ಲಬ್ ಅಲ್ಲಿ ಹೋಗಿ ನೋಡಿ ಸ್ಟ್ರೈಕ್ ನಿಲ್ಲಿಸ್ತೀನಿ ಅಂತ ಹೇಳಿ ಬಂದ್ರು ಹೋರಾಟರಲ್ಲಿಂದ ಅಂತ ಅಲ್ಲಿ ಇದ್ದವ್ರು ಹೇಳಿದ್ರು. ಅಂದ್ರೆ ಉದ್ದೇಶಪೂರ್ವಕವಾಗಿ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ ಅಂತ ಅರ್ಥ. ಇದು ಖಂಡಿತ ಒಳ್ಳೆ ಲಕ್ಷಣ ಅಲ್ಲ. ಈ ಕ್ಷೇತ್ರದ ಶಾರದಾಂಬೆ ಅಂತ ಪವಿತ್ರವಾದ ಕ್ಷೇತ್ರದಲ್ಲಿ ಅದು ನಡಿಬಾರದು. ಮಾಡಿದ್ದಾರೆ, ತಕ್ಕ ಪ್ರತಿಫಲ ಅವರು ಅನ್ಬೋದು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿ ಸಾವಿರಾರು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ವಿವಿಧ ನೇಮಕಾತಿ ಪ್ರಕ್ರಿಯೆಗಳು ವಿಳಂಬವಾಗುತ್ತಿರುವುದರಿಂದ ಯುವಕರು ಆಕ್ರೋಶ ವ್ಯಕ್ತಪಡಿಸಿದರು. ಯುವಕರ ಭವಿಷ್ಯಕ್ಕೆ ನ್ಯಾಯ ಬೇಕೇ ಎಂದು ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಖಾಲಿ ಹುದ್ದೆಗಳ ಭರ್ತಿಗೆ ಸ್ಪಷ್ಟ ವೇಳಾಪಟ್ಟಿ ಪ್ರಕಟಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಧಾರವಾಡ ನಗರದಲ್ಲಿ ಪೊಲೀಸ್ ಇಲಾಖೆಯಿಂದ ಭಾರೀ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದರು. ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡು ನೇಮಕಾತಿ ಪ್ರಕ್ರಿಯೆ ವೇಗಗೊಳಿಸಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಈವಾಗಲೂ ಹೆಚ್ಚಿಕೊಂಡು ನೀವು ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ 1000 ಮೀಟಿಂಗ್ ಮಾಡ್ತೀರಾ. ಒಂದೇ ಒಂದು ವಿಚಾರ, ಅದು ಸ್ಟೂಡೆಂಟ್ಸ್ ಪರವಾಗಿ ಕನ್ಸರ್ನ್ ಮಾಡಿದ್ರೆ ನೀವರೆಗೂ ಮಾಡಿದ್ರಾ? ಯಾರಾದ್ರು ಇವತ್ತು ಸ್ಟೂಡೆಂಟ್ ಏಜ್ ಕ್ಲಾಸ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ, ಸೋಷಿಯಲ್ ಪ್ರೆಷರ್ ಆಗ್ತಾ ಇದೆ, ಫೈನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ. ಆಗ್ತಾ ಇದೆ ಇಲ್ಲ? ಇವತ್ತು ನಮ್ಮ ಸ್ಟೇಟ್ ಒಂದು ಹೆಚ್ಚು ಜನ ಕಾಯಿಲಾಗಿದೆ. ಸತ್ತಿದ್ದಾರೆ ಇಲ್ಲ?
ಸಿಎಂ ಸಿದ್ದರಾಮಯ್ಯ ಮಾತು ತಪ್ಪಿದ್ದಕ್ಕೆ ಯುವಕರು ಬೀದಿಗಿಳಿದಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಕಳೆದ ವರ್ಷ ಮೇ ತಿಂಗಳಲ್ಲಿ 2,85,000 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಸಿಎಂ ಟ್ವೀಟ್ ಮಾಡಿದ್ದರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿ ನಡೆಸಿದ ಸರ್ಕಾರ ಮತ್ತೊಂದಿಲ್ಲ ಎಂದು ಹೇಳಿದ್ದರು. ಆದರೆ ಭರವಸೆ ನೀಡಿದಂತೆ ಉದ್ಯೋಗ ಭರ್ತಿ ಆಗದಿರುವುದು ಯುವಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ನಿಖಿಲ್ ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಯುವಕರ ನಿರೀಕ್ಷೆಗಳನ್ನು ವಂಚಿಸುವ ಕೆಲಸ ನಡೆದಿದೆ ಎಂದು ಆರೋಪಿಸಿ ತಕ್ಷಣ ನೇಮಕಾತಿ ಪ್ರಕ್ರಿಯೆಗೆ ಸ್ಪಷ್ಟ ವೇಳಾಪಟ್ಟಿ ಪ್ರಕಟಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಸರ್ಕಾರ ಕಳೆದ ವರ್ಷ ಮೇ ತಿಂಗಳಲ್ಲಿ ಒಂದು ಮಾತನ್ನು ಕೊಟ್ಟಿದ್ರು. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಟ್ವೀಟ್ ಮೂಲಕ ಈಗಲೂ ನನಗೆ ಒಬ್ಬ ಮಾಧ್ಯಮದ ಸ್ನೇಹಿತರು ಆ ಟ್ವೀಟನ್ನು ಕಳಿಸಿದರು. 2,85,000 ಉದ್ಯೋಗವನ್ನು ನಾವು ಭರ್ತಿ ಮಾಡ್ತೇವೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಅವಕಾಶ ಏನಿದೆ, ಈ ಹಿಂದೆ ಪಾಪ ಭಾಳ ಹೇಳಿದ್ರು, ಹಿಂದಿದ್ದಂಥ ಸರ್ಕಾರಗಳು ಯಾರೂ ಕೂಡ ಉದ್ಯೋಗಗಳನ್ನ ಕಲ್ಪಿಸ್ಲಿಕ್ಕೆ ಆಗಲಿಲ್ಲ. ಸರ್ಕಾರದ ಕಡೆಯಿಂದ ಇರ್ತಕ್ಕಂಥ ಈ 2,85,000 ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು. ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ನ ಮತ್ತೆ ನಾನು ಕೂಡ ಓದ್ತಾ ಇದ್ದೆ. 1 ವರ್ಷ ಕಳೆದೋಗದೆ. 1 ವರ್ಷ ಆದರೂ ಕೂಡ ಈಗಲೂ ಕೂಡ ಅಲ್ಲಿರ್ತಕ್ಕಂಥ ಯಾವುದೇ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಉದ್ಯೋಗ ಏನು ಭರ್ತಿ ಆಗಬೇಕಾಗಿತ್ತು, ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಧಾರವಾಡದಲ್ಲಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ, ಇವತ್ತು ಯುವಕರು ಬೀದಿಗಿಳಿದವರೆ. ಬೀದಿಗಿಳಿತಕ್ಕಂಥ ಒಂದು ಪರಿಸ್ಥಿತಿ, ವಾತಾವರಣವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ರಾಜ್ಯ ಸರ್ಕಾರ ಆಗಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಖಂಡನೀಯ. ರಾಜ್ಯ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗಿದೆ, ಹೇಳೋರು ಕೇಳೋರು ಯಾರೂ ಇಲ್ಲ ಎಂದು ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಲೂಟಿ ನಡೆದಿದೆ ಎಂದು ಆರೋಪಿಸಿದ ಅವರು, ಕೆಲ ಶಾಸಕರು ವಿದೇಶ ಪ್ರವಾಸದಲ್ಲಿದ್ದು ಅಭಿವೃದ್ಧಿಗೆ ಹಣ ಇಲ್ಲವೆಂದು ಹೇಳುತ್ತಿದ್ದಾರೆ ಎಂದು ಟೀಕಿಸಿದರು. ಕೆಲವು ಮಂದಿ ಮಂತ್ರಿ ಸ್ಥಾನಕ್ಕಾಗಿ ಒತ್ತಡ ಹಾಕುತ್ತಿದ್ದಾರೆ. ರಾಜ್ಯದ ಪರಿಸ್ಥಿತಿ ಶೋಚನೀಯವಾಗಿದೆ ಎಂದರು. ಸರ್ಕಾರ ಐಸಿಯುವಿನಲ್ಲಿ ಇರುವಂತಾಗಿದೆ ಎಂದು ಕಿಡಿಕಾರಿದ ಅವರು, ಕಾಂಗ್ರೆಸ್ ನಾಯಕರು ಮಾನಸಿಕ ಸ್ಥಿತಿ ಕಳೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು. ಜನಹಿತದ ವಿಚಾರದಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರ್ ಅಶೋಕ್ ಹೇಳಿದ್ದಾರೆ. ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರು ಇಲ್ಲ. ಒಂದ್ ಕಡೆ ಅಬಕಾರಿ ಇಲಾಖೆಯಲ್ಲಿ ಲೂಟಿ 6,000 ಕೋಟಿ ಲೂಟಿ ಆಗಿದೆ. ಅದನ್ನ ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದೆ. ಇಲ್ಲಿ ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡಕ್ಕೆ 108 ಕೆಲಸ ಐತೆ. ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡಕ್ಕೆ ಹಣ ಇಲ್ಲ, ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋಗವ್ರೆ. ಇನ್ನು ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟಾರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಬಹಳ ಶೋಚನೀಯ ಆಗಿದೆ. ಒಂಥರ ಈ ಸರ್ಕಾರನೇ ಐಸಿಯುನಲ್ಲಿದ್ದಂಗೆ ಕಾಣ್ತಾ ಇದೆ. ಅವರು ಮಾನಸಿಕ ಸ್ಥಿತಿಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಏಕಾಏಕಿ ಎಲೆಕ್ಷನ್ ಘೋಷಣೆ ಮಾಡ್ತಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಬೆಂಗಳೂರು ಮಹಾನಗರ ಪಾಲಿಕೆ. ಇಷ್ಟು ದಿನ ಯಾಕಿರಲಿಲ್ಲ? ಘೋಷಣೆ ಆಗೋಟ್ರೆ ಅಲ್ಲಿವರೆಗೂ ಕಂಟಿನ್ಯೂ ಸಿದ್ದರಾಮಯ್ಯ ಅಂತ ಕಂಟಿನ್ಯೂ ಆಗಕ್ಕೋಸ್ಕರ ಒಂದೊಂದೇ ಎಲೆಕ್ಷನ್ ಬಿಡ್ತಾವ್ರೆ ಅವರು. ಅದರಿಂದ ಸಿದ್ದರಾಮಯ್ಯ ಅಧಿಕಾರಕ್ಕೆ ಅಂಟಿಕೊಳ್ಳದಂತ ಸಿದ್ದರಾಮಯ್ಯ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ಡಿಸಿ ಕಚೇರಿ ಮುಂದೆ ಸಫಾರಿ ಆರಂಭ ವಿರೋಧಿಸಿ ರೈತರ ಅನಿರ್ದಿಷ್ಟಾವಧಿ ಧರಣಿ. ದೇವಾಲಯದಲ್ಲಿ ಜಾಗಂಟೆ ಭಜನೆ ಧ್ವನಿವರ್ಧಕ ಬಳಕೆಯಿಂದ ಕಿರಿಕಿರಿ ಎಂದು ದೂರು ನೀಡಿದ ವ್ಯಕ್ತಿ. ಉದ್ಯೋಗಕ್ಕಾಗಿ ಯುವಕರ ಹೋರಾಟ, ಧಾರವಾಡದಲ್ಲಿ ಖಾಲಿ ಹುದ್ದೆ ಭರ್ತಿ ಮಾಡುವಂತೆ ಬೃಹತ್ ಪ್ರತಿಭಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.